ಇವಾಗ ನಿಮ್ ಮಗು ಜೊತೆಗೆ ಏನೆಲ್ಲ ಸಮಸ್ಯೆಗಳನ್ನ ಪ್ರಾಬ್ಲಮ್ಸ್ ನ ನೀನ್ ಫೇಸ್ ಮಾಡ್ತಿದೀಯ ಮನೆಯಲ್ಲಿ ಒಂದೊಂದೇ ಒಬ್ಬೊಬ್ರು ಕೇಳಲ್ಲ. ಕಂಪ್ಯಾರಿಸನ್, ಅವರೇ ಕಂಪೇರ್ ಮಾಡ್ತಾರೆ. ಅವ್ರ ಮನೆ ಹೆಂಗ್ ನೋಡೋ ಅವ್ರ ಅಮ್ಮ ಹೆಂಗ್ ಕೊಡಿಸ್ತಾವ, ನೀನ್ ಹೆಂಗ್ ಮಾಡ್ತೀನಿ, ನೀನ್ ಹೆಂಗ್ ಕೊಡಿಸ್ತಿ. ಸೊ ಕಂಪ್ಯಾರಿಸನ್. ನೆಕ್ಸ್ಟ್ ಯಾರು ಹಿಂಗೆ, ಇದು ಯಾರು ಹಿಂಗೆ ಪ್ರಶ್ನೆ ಕೇಳೋದು ನಮಗೆ ಸಾಕಾಗ್ಬಿಟ್ಟು ಬಾಯಿ ಮುಚ್ಕೊಂಡು ಹೋಗು. ದೊಡ್ಡದಾದ್ಮೇಲೆ ಮಾತ್ ಕೇಳಲ್ಲ, ಸುಳ್ಳು ಹೇಳ್ತಾರೆ, ನಾಟಿ ಇದಾರೆ, ಕಂಪ್ಯಾರಿಸನ್ ಮಾಡ್ತಾರೆ. ಓಕೆ, ಡಿಮ್ಯಾಂಡಿಂಗ್ ಇದಾರೆ, ಹಠ ಮಾಡೋದು, ಡಿಮ್ಯಾಂಡಿಂಗ್, ಇದು ಕೊಡ್ಸು ಇದು ಮಾಡ್ತೀವಿ, ಇದು ಕೊಡ್ಸು ಇದು ಮಾಡಿ. ನೆಕ್ಸ್ಟ್ ಇಯರ್ ನೀನು ಬರ್ತ್ಡೇ ಹಿಂಗೆ ಮಾಡ್ತಾನೆ, ಸೈಕಲ್ ಕೊಡಿಸ್ಬೇಕು ನೋಡೋ, ಅದೆಲ್ಲ ಡಿಮ್ಯಾಂಡಿಂಗ್ ಮಾಡ್ತಾರೆ. ನೆಕ್ಸ್ಟ್ ಏನೋ ಬ್ಲೇಮಿಂಗ್. ಸೊ ಬೇರೆಯವ್ರ ಮೇಲೆ ಮಾಡ್ತಾರೆ. ಊಟ ತಿನ್ನಲ್ಲ. ಇವತ್ತಿನ ಮಕ್ಕಳು ನೀವು ಯಾರು ನೋಡಿದ್ರ 4 ಇಯರ್ಸ್ ಮಕ್ಕಳಿಗೆ ಊಟ ಮಾಡಿಸಿ ಸಾಕಾಗೋಗ್ಬಿಟ್ಟೆ. ಊಟ ಮಾಡೋದಿಲ್ಲ, ಅವ್ರದೆಲ್ಲ ಏನಿರುತ್ತೆ, ತಿನ್ನೋ ಇಲ್ಲ. ಸೊ ತಿನ್ನೋದೇ ಅಂತ ಹೊಟ್ಟೆ ಕಿಚ್ ಪಡೋದು, ಜಲಸ್ ಪಡೋದು, ವಾದ ಮಾಡೋದು, ನಿದ್ದೆ ಮಾಡೋದು, ಆರ್ಗ್ಯೂ ಮಾಡೋದು, ಹಠ ಮಾಡೋದು, ಇವೆಲ್ಲ ಮಾಡ್ತಾ ಇದ್ರೆ ರೈಟ್. ಇದನ್ನೆಲ್ಲ ಬರ್ದಿರಿ ಮೇಡಮ್. ಗೌರವ ಕೊಡಲ್ಲ, ರೆಸ್ಪೆಕ್ಟ್ ಕೊಡಲ್ಲ, ಸಂಸ್ಕಾರ ಇಲ್ಲ, ವ್ಯಾಲ್ಯೂಸ್ ಇಲ್ಲ, ರೈಟ್. ಇವೆಲ್ಲ ಬರ್ದಿವಿ. ನನ್ ಪ್ರಕಾರ ನೀವೇನ್ ಹೇಳಿದಿರೋ, ನಾನ್ ನಿಮ್ಮನ್ನ ಕೇಳಿದೆ ಪ್ರಾಬ್ಲಮ್ಸ್ ಏನಮ್ಮ ಅಂತ ಹೇಳಿ, ನೀವೇನ್ ಹೇಳಿದಿರೋ ಇದು ಯಾವುದು ಪ್ರಾಬ್ಲಮ್ಸ್ ಅಲ್ಲಮ್ಮ, ಇದೆಲ್ಲ ಸುಳ್ಳು ಹೇಳಿದಿರಿ ನೀವು. ಸೊ ದೀಸ್ ಆರ್ ಆಲ್ ನಾಟ್ ಎ ಪ್ರಾಬ್ಲಮ್ಸ್. ಇದನ್ನೆಲ್ಲ ನೀವು ಸುಳ್ಳು ಹೇಳಿದಿರಿ. ಊಟ ಮಾಡಲ್ಲ, ಕಂಪೇರ್ ಮಾಡ್ತಾರೆ, ಬ್ಲೇಮಿಂಗು, ಫೈಟಿಂಗ್ ಇದೆಯಲ್ಲ, ಇದೆಲ್ಲ ಪ್ರಾಬ್ಲಮ್ ಅಲ್ಲೇ ಅಲ್ಲಮ್ಮ. ನೀವೆಲ್ಲರೂ ಸುಳ್ಳು ಹೇಳಿರಿ. ಅಂದ್ರೆ ಏನು, ಈ ತರ ವರ್ತನೆ ಮಾಡಿದ್ಮೇಲೆ, ಒಂದು ದೇಹ ಈ ತರ ವರ್ತನೆ ಮಾಡಿದ್ಮೇಲೆ ಆ ದೇಹಕ್ಕೆ ನಾವು ಮಗು ಅಂತ ಕರೀತಾರ ತಾಯಿ. ಮಗು ಅಂದ್ರೆ ಏನು ಅಂದ್ರೆ, ಅವನು ಹಿಂಗೆಲ್ಲ ಮಾಡಿದ್ಮೇಲೆ ಅವನಿಗೆ ಮಗು ಅಂತ ಕರೀತಾರೆ. ಅರ್ಥ ಆಯ್ತಾ? ಇವಾಗ ನೀನೇನ್ ಹೇಳ್ತಿದೀಯ ಅಂದ್ರೆ, ಇಲ್ಲ ನೀನ್ ಹಂಗಿರ್ಬೇಡ, ಇವಾಗ ನಿನಗೆ 5 ವರ್ಷ 6 ವರ್ಷ ಗೊತ್ತಾಯ್ತು ನನಗೆ, ಆದ್ರೆ ನೀನ್ ಹಂಗಿರ್ಬೇಡ, ನಂತರ ಇರು ಗಂಭೀರವಾಗಿ, ನೀನ್ ಹಂಗೆಲ್ಲ ಮಾಡಿ ನಂತರ ಇರು. 6 ವರ್ಷದ ಹುಡುಗಿಗೆ ಸುಳ್ಳು ಹೇಳೋದು ಎಲ್ಲದೂ ಮಾಡ್ತಾನೆ. ಯಾರು ಕೂಡ 3-4 ವರ್ಷದ ಮಕ್ಕಳಿಗೆ ಅಟೆನ್ಷನ್, ಫೋಕಸ್, ಕಾನ್ಸಂಟ್ರೇಷನ್ ನ ಬರ್ಸೋಕ್ ಸಾಧ್ಯ ಇಲ್ಲಮ್ಮ. ಸ್ವಾಭಾವಿಕವಾಗಿ ಅವನಿಗೆ ಒಳಗಡೆ ಏನೆಲ್ಲ ಗುಣಲಕ್ಷಣಗಳು ಇರ್ಬೇಕು, ಬಿಹೇವಿಯರ್ಸ್ ಇರ್ಬೇಕು, ದಟ್ ಈಸ್ ಕಾಲ್ಡ್ ಮಗು. ಅದು ನಿಮ್ ಮಗುನೊಳಗೆ ನ್ಯಾಚುರಲ್ ಆಗಿದೆ. ಹಿಂಗೆಲ್ಲ ಇದ್ರೆ ಅದಕ್ಕೆ ಮಗು ಅಂತಾರೆ. ಒಂದ್ ವೇಳೆ ಹಿಂಗಿಲ್ಲ ಅಂದ್ರೆ ನೀನ್ ಹಾಸ್ಪಿಟ್ಲ್ ಹೋಗಿ ತೋರಿಸ್ಬೇಕು.